ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ನಿನ್ನೊಂದು ಪ್ರಶ್ನೆ ಕೇಳಬೇಕು. ಕೇಳಿ. ಪ್ರಾರ್ಥನಾ ಅಂದ್ರೆ ಯಾರು? ವಿಶ್ವರೂಪ್, ನೋಡ್ಕೊಂಬರ್ಬೇಕು ತಾನೆ? ಸಾರಿ ಸರ್, ಬಿಸಿ ಇತ್ತಲ್ಲ, ಗೊತ್ತಾಗ್ಲಿಲ್ಲ. ಹೇಳಿಲ್ಲ. ನಿಮ್ಮ ಫ್ಯಾಮಿಲಿಲಿ ಪ್ರಾರ್ಥನಾ ಅಂತ ಯಾರ ಇದ್ದಾರ? ಯಾಕೆ ನೀವು ಈ ಥರ ಪ್ರಶ್ನೆ ಕೇಳ್ತಿದ್ದೀರಾ? ಯಾವ ಫ್ಯಾಮಿಲಿ? ನನಗಿರೋದು ಇದೊಂದೇ ಫ್ಯಾಮಿಲಿ ಅಲ್ವಾ? ಅಭಿ, ನನಗೆ ನೆನಪು ಬರೋಕ್ಕೆ ಮುಂಚೆ ಪ್ರಾರ್ಥನಾ ಅನ್ನೋ ಹೆಸರಿತ್ತು ಅಂತ ಗೊತ್ತಿತ್ತು. ಆಮೇಲೆ ನೆನಪು ಬಂದಮೇಲೆ ಆ ಥರ ಒಂದು ಹೆಸರಿತ್ತ ಅನ್ನೋದು ನನಗೆ ನೆನಪಿಲ್ಲ. ಅದು ಬಿಟ್ಟರೆ ನಂಗೆ ಬೇರೆ ಏನೂ ಗೊತ್ತಿಲ್ಲ. ಒಂಥರ ನಾನು ಕೇಳಿದ್ದು ಲೀಲನ್ನ. ನೀನ್ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ? ಟೆನ್ಷನಾ? ನಾನಾ? ಇಲ್ವಲ್ಲ. ಈ ಲೆಕ್ಟರ್ ಸ್ಕೇಲ್ ಅಂತ ಕೇಳಿದ್ಯಾ? ಎನಿಬಡಿ? ಸರ್, ಸ್ಕೂಲಲ್ಲಿ ಪ್ಲಾಸ್ಟಿಕ್ ಸ್ಕೇಲು, ಅದು ಬಿಟ್ಟರೆ ಮೇಷ್ಟ್ರು ಹೊಡಿಲಿಕ್ಕೆ ಅಂತ ಇಟ್ಕೊಂಡಿರೋ ಮರದ ಸ್ಕೇಲು, ಅದು ಬಿಟ್ಟರೆ ನೀವು ಹೇಳ್ತಿರೋ ಸ್ಕೇಲ್ ಗೊತ್ತಾಗ್ತಿಲ್ಲ ಸರ್. ಏಜೆ ಭೂಕಂಪ ಆದಾಗ ಎಷ್ಟಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರಲ್ಲ, ನೀವು ಅದನ್ನ ತಾನೇ ಹೇಳ್ತಾ ಇರೋದು? ಎಕ್ಸಾಕ್ಟ್ಲಿ. ಈ ಡಿವೈಸು ಅರ್ಥಕ್ವೇಕ್ ಆಗೋ ಟೈಮಲ್ಲಿ ಭೂಮಿಗಾಗೋ ಒಂದು ಚಿಕ್ಕ ಕಂಪನೂ ಕಂಡುಹಿಡಿಯುತ್ತೆ. ಹಾಗೆ ಅಂತರ ನಮ್ಮ ಮಾತಲ್ಲಾಗಲಿ, ದನಿಲಾಗಲಿ, ಭಾವನೆಯಲ್ಲಾಗಲಿ ಚಿಕ್ಕ ವ್ಯತ್ಯಾಸ ಇದ್ದರೂ ನನಗೆ ಗೊತ್ತಾಗುತ್ತೆ. ಅದೇ ಅಲ್ವಾ ಅಭಿ ಪ್ರೀತಿ ಅಂದರೆ? ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಅಳಿಯೋದಕ್ಕೆ ಯಾವ ಸ್ಕೇಲು ಬೇಕಾಗಿಲ್ಲ. ನಿನ್ನ ಕಣ್ಣು ನೋಡಿದ್ರೆ ಸಾಕು, ಹೇಳ್ಬಿಡ್ಬೋದು. ನೀವೇ ನಾನು ಆಗಲೇ ಕೇಳ್ತಾ ಇದ್ದಿತ್ತು ಲೀಲನ, ನೀನನ್ನಲ್ಲ. ಪ್ರಾರ್ಥನಾ ಅನ್ನೋ ಹೆಸರು ಬಗ್ಗೆ ಯಾಕಿಷ್ಟು ಯೋಚನೆ ಮಾಡ್ತಿದ್ದಾನೆ? ಇವನ್ ತಲೆಯಲ್ಲಿ ಏನು ನಡೀತಿರ್ಬೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.